ಭಗವಂತನ ಆಟ ಅಂತ ನಾವು ತಿಳ್ಕೊಳ್ಬೋದು. ಕಠೋಪನಿಷತ್ತಲ್ಲಿ ಬರುತ್ತೆ, ಪ್ರಾಂಶಿಕಾಲಿ ವೆದರು ಸ್ವಯಂಭೂ. ಅಂದರೆ ನಮ್ಮ ಮನಸ್ಸು ಬಹಿರ್ಮುಖವಾಗಿದೆ. ಭಗವಂತ ಒಳ್ಳೆ ಸೃಷ್ಟಿಯನ್ನು ಮಾಡಿದ, ಅತ್ಯದ್ಭುತವಾದಂಥ ಮನುಷ್ಯ ಜನ್ಮವನ್ನು ಸೃಷ್ಟಿಸ್ತಾರೆ. ನಮ್ಮ ದಾಸ ಪರಂಪರೆಯಲ್ಲಿ ಹೇಳುವಂತೆ 84 ಲಕ್ಷ ಜೀವರಾಶಿಯ ನಂತರ ದ ಬೆಸ್ಟ್ ಕ್ರಿಯೇಷನ್ ಮನುಷ್ಯ ಜನ್ಮ. ಇಂಥದನ್ನು ಪಡೆದು ಹಾನಿ ಮಾಡಿಕೊಳ್ಳಬೇಡಿ, ಹುಚ್ಚಪ್ಪಗಳಿರ ಅಂತ ದಾಸರು ಹೇಳಿದರು. ಕನಕದಾಸರು ಏಸು ಕಾಲಗಳ ಕಳೆದ 84 ಲಕ್ಷ ಜೀವರಾಶಿಯಿಂದ ಬಂದಿದೆ ಈ ಶರೀರ ಎಂಬುದಾಗಿ ಹಾಡಿದ್ದಾರೆ. ಹೀಗೆ ಇಂಥ ಒಂದು ಅತ್ಯದ್ಭುತವಾದಂತಹ ಮನುಷ್ಯ ಜನ್ಮವನ್ನು ಪಡೆದು ಕೂಡ ಯಾರು ಭಗವತ್ ಸಾಕ್ಷಾತ್ಕಾರಕ್ಕೆ ಪ್ರಯತ್ನಿಸುವುದಿಲ್ಲವೋ ಅವನ ಜೀವನ ವ್ಯರ್ಥ ಅಂತ ಶ್ರೀರಾಮಕೃಷ್ಣ ಪರಮಹಂಸರು ಹೇಳಿಕೊಟ್ಟಿದ್ದಾರೆ. ಹಾಗಾಗಿ ನಮ್ಮ ಗುರಿ, ಮುಖ್ಯ ಗುರಿ ಪರಾವಿದ್ಯ ಅಪರಾವಿದ್ಯ ಎಂಬುದಾಗಿ ಎರಡನ್ನೂ ಕೂಡ ನಮಗೆ ಹೇಳಿದ್ದಾರೆ. ಯಾವ ಪರಾವಿದ್ಯ ಅಂದರೆ ಯಾವ ವಿದ್ಯೆಯಿಂದ ನಾವು ಪರಮ ಸಾಕ್ಷಾತ್ಕಾರ ಪಡ್ಕೊಳ್ಬೋದು, ಪರಮ ಸತ್ಯವನ್ನು ಸಾಕ್ಷಾತ್ಕಾರ ಪಡೆದುಕೊಳ್ಬೋದು, ಅದು ಪರಾವಿದ್ಯೆ. ಅಪರಾವಿದ್ಯೆಯಲ್ಲಿ 64 ವಿದ್ಯೆಗಳು, ಎಲ್ಲ ರೀತಿಯ ವಿದ್ಯೆಗಳು ಎಲ್ಲ ಸೇರಿಕೊಂಡಿವೆ. ನಮ್ಮ ಶಾಸ್ತ್ರಗಳು ಅಪರಾವಿದ್ಯೆಯನ್ನು ನೆಗ್ಲೆಕ್ಟ್ ಮಾಡೋದಿಲ್ಲ, ಅದನ್ನು ಕಲ್ತ್ಕೊಳ್ಳಿ, ಆದರೆ ಮುಖ್ಯ ಗುರಿ ಏನೆಂಬುದನ್ನು ತಿಳ್ಕೊಳ್ಳಿ ಅನ್ನೋದನ್ನು ನಮ್ಮ ಶಾಸ್ತ್ರಗಳು ಹೇಳುತ್ತೆ. ಅದನ್ನೇ ಪರಮಹಂಸ ಶ್ರೀರಾಮಕೃಷ್ಣರು ಅದನ್ನು ತಮ್ಮ ಜೀವನದಲ್ಲಿ ಮಾಡಿ ತೋರಿಸಿದ್ದಾರೆ. ಭಗವತ್ ಸಾಕ್ಷಾತ್ಕಾರವೇ ಜೀವಿತದ ಗುರಿ ಎಂಬುದಾಗಿ. ಹಲವಾರು ಸಹಸ್ರಾರು ವರ್ಷಗಳ ಹಿಂದೆಯೇ ಭಕ್ತ ಪ್ರಹ್ಲಾದನು ನಮ್ಮ ಭಾಗವತೋತ್ತಮ ಶ್ರೀಮದ್ ಭಾಗವತದಲ್ಲಿ ನಮಗೆ 9 ವಿಧದ ಭಕ್ತಿಯನ್ನು ಕೂಡ ಕೊಟ್ಟಿದ್ದಾನೆ. ನವವಿಧ ಭಕ್ತಿ ಅಂತ ಹೇಳ್ತಾರೆ ಅದನ್ನು, ಅಥವಾ ನವದಹ ಭಕ್ತಿ ಅಂತಲೂ ಕೂಡ ಹೇಳ್ತಾರೆ. ಶ್ರವಣಂ ಕೀರ್ತನಂ ವಿಷ್ಣು ಸ್ಮರಣಂ ಪಾದಸೇವನಂ ಅರ್ಚನಂ ವಂದನಂ ದಾಸ್ಯಂ ಸಖ್ಯಂ ಆತ್ಮನಿವೇದನಂ. ಅಂದರೆ ಶ್ರವಣ, ಕೀರ್ತನ, ಸ್ಮರಣ, ಪಾದಸೇವನೆ, ಅರ್ಚನೆ, ವಂದನೆ, ಸಖ್ಯ ಅಂದರೆ ಸ್ನೇಹ ಮತ್ತು ಆತ್ಮನಿವೇದನೆ. ಈ 9 ರೀತಿಯಲ್ಲಿ ಬೇರೆ ರೂಪಗಳು, ಭಗವಂತ ಭಕ್ತಿಯ ವಿಭಿನ್ನ ರೂಪಗಳು. ಇದು 9 ಬೇರೆ ಬೇರೆ ಮಾರ್ಗಗಳಲ್ಲ, ಗುರಿ ಒಂದೇ.